ಆಯುರ್ವೇದದ ಅತ್ಯಂತ ಶಕ್ತಿಶಾಲಿ ಔಷಧಿ ತ್ರಿಫಲ. ಇದರ ಔಷಧಿ ಗುಣಗಳು ಏನು ಅಂತ ತಿಳಿದುಕೊಳ್ಳೋಣ. ಬಹಳಷ್ಟು ಜನ ಈ ತ್ರಿಫಲ ಬಳಸಿರ್ತೀರಾ. ಇದು ನಮ್ಮ ದೇಹದಲ್ಲಿನ ರೋಗಗಳನ್ನು ಕಡಿಮೆ ಮಾಡೋದಷ್ಟೇ ಅಲ್ಲ, ಬಹಳಷ್ಟು ರೋಗಗಳು ಬರದ ಹಾಗೆ ಕೂಡ ತಡೆಯುತ್ತೆ. ಇದರಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಪ್ರಿಸರ್ವೇಟಿವ್ಸ್ಗಳು ಇರೋದಿಲ್ಲ ಮತ್ತು ಇದರ ವಿಶೇಷತೆ ಏನಂದ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಹೊಂದಿಲ್ಲ. ಚರಕ ಮಹರ್ಷಿಗಳು ಇದನ್ನು ಸಂಜೀವನಿಯನ್ನು ಹೋಲಿಸಿದ್ದಾರೆ. ತ್ರಿಫಲ ನಮ್ಮ ಆಯಸ್ಸು ಹೆಚ್ಚಿಸುವ ಮತ್ತು ನಮ್ಮ ದೇಹದಲ್ಲಿನ 3 ದೋಷಗಳನ್ನು ಅಂದ್ರೆ ವಾತ, ಪಿತ್ತ, ಕಫ ಇವುಗಳನ್ನು ನಾಶ ಮಾಡುವ ಏಕೈಕ ರಸಾಯನ ಅಂತ ವರ್ಣಿಸಿದ್ದಾರೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಬಹುದು. ತ್ರಿಫಲ ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು ಮತ್ತು 12 ವರ್ಷ ನಿರಂತರ ಬಳಸಿದ್ರೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳೋಣ. ಸಂಸ್ಕೃತದಲ್ಲಿ ತ್ರಿ ಅಂದ್ರೆ 3 ವಿಶೇಷವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಚೂರ್ಣ ಎಂದರ್ಥ. ವಾಗ್ಭಟ್ ಋಷಿಗಳ ಪ್ರಕಾರ ಈ 3 ಗಿಡಮೂಲಿಕೆಗಳ ಅನುಪಾತ ಎಷ್ಟಿರಬೇಕು ಅಂದ್ರೆ, ಮೊದಲನೇದು ಹರಡ ಅಂತ ಹೇಳ್ತೀವಿ, ಹರಿತಕಿ. ವೈಜ್ಞಾನಿಕವಾಗಿ ಇದನ್ನು ಟರ್ಮಿನೇಲಿಯಾ ಚೆಬುಲಾ ಅಂತ ಕರೀತಾರೆ. ಇನ್ನು ಎರಡನೇದು ಬಹೆಡ, ಬಿಬಿತಕಿ. ಇದನ್ನು ವೈಜ್ಞಾನಿಕವಾಗಿ ಟರ್ಮಿನೇಲಿಯಾ ಬೆಲೆರಿಕಾ ಅಂತ ಕರೀತಾರೆ. ಇನ್ನು ಮೂರನೇದು ನೆಲ್ಲಿಕಾಯಿ. ಇದನ್ನ ಆಮಲಕಿ ಅಥವಾ ಇಂಡಿಯನ್ ಗೂಸ್ಬೆರಿ. ವೈಜ್ಞಾನಿಕವಾಗಿ ಇದನ್ನ ಫಿಲ್ಯಾಂಥಸ್ ಎಂಬ್ಲಿಕಾ ಅಂತ ಕರೀತಾರೆ. ಇವುಗಳ ಅನುಪಾತ ವಾಗ್ಭಟ್ ಋಷಿಗಳ ಪ್ರಕಾರ ಎಷ್ಟಿರಬೇಕು ಅಂತಂದ್ರೆ 1:2:3 ಅಂದ್ರೆ ಇಲ್ಲಿ ಹರಿತಕಿ ಇದು 1 ತೆಗೆದುಕೊಂಡ್ರೆ ಬಿಬಿತಕಿ 2 ಇನ್ನು ನೆಲ್ಲಿಕಾಯಿ ಅದು 3 ಈ ಅನುಪಾತದಲ್ಲಿ 3 ಚೂರ್ಣ ತೆಗೆದುಕೊಂಡಾಗ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ರಸಾಯನ 3000 ವರ್ಷಕ್ಕಿಂತ ಮೊದಲಿನಿಂದಲೂ ಬಳಸಲಾಗುತ್ತಿದೆ. ಇದನ್ನು ರಸಾಯನ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದು 3 ದೋಷಗಳ ರೆಜುವಿನೇಟರ್ ಅಂದ್ರೆ ಪುನರುಜ್ಜೀವನಗೊಳಿಸುತ್ತದೆ. ತ್ರಿಫಲ ದಿನಾಲು ಸೇವಿಸೋದ್ರಿಂದ ಲಾಭ 1, ನಾವು ಯಾವಾಗ್ಲೂ ಆರೋಗ್ಯವಂತರಾಗಿರಬಹುದು. ಲಾಭ 2, ವಾತ, ಪಿತ್ತ, ಕಫ ಈ 3 ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಲಾಭ 3, ನ್ಯಾಚುರಲ್ ಲಕ್ಸಿಟಿವ್ ಆಗಿ ಕೆಲಸ ಮಾಡುತ್ತದೆ. ಮಲಬದ್ಧತೆ, ಪೈಲ್ಸ್ ನಿವಾರಿಸುತ್ತದೆ. ಇದರ ವಿಶೇಷತೆ ಏನಂತಂದ್ರೆ, ಇದು ನಾನ್ ಹ್ಯಾಬಿಟ್ ಫಾರ್ಮಿಂಗ್ ಲಕ್ಸಿಟಿವ್ ಅಂದ್ರೆ ನಮ್ಮ ದೇಹಕ್ಕೆ ಇದರ ಚಟ ಬೀಳಲ್ಲ. ಮಲಬದ್ಧತೆ ವಾತದೋಷದಿಂದ ಉಂಟಾಗುತ್ತದೆ. ತ್ರಿಫಲ ವಾತದೋಷವನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಮಲಬದ್ಧತೆ ನಿವಾರಿಸಲು ನಾವು ಹೇಗೆ ಬಳಸಬಹುದು ಇದನ್ನ ಅಂತಂದ್ರೆ, ಅರ್ಧದಿಂದ 1 ಚಮಚದಷ್ಟು ತ್ರಿಫಲ ಪುಡಿ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಬೆರೆಸಿ ರಾತ್ರಿ ಮಲಗುವ ಮುನ್ನ ಕುಡಿಬೇಕು. ಇದು ನಮ್ಮ ಕರುಳಿನಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಕಲ್ಮಶಗಳನ್ನು ತೆಗೆದುಹಾಕುತ್ತೆ. ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ. ಲಾಭ 4, ಫ್ಯಾಟಿ ಲಿವರ್ ಸಮಸ್ಯೆ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಪಿತ್ತದೋಷದಿಂದ ಲಿವರ್ ಸಮಸ್ಯೆಗಳು ಉಂಟಾಗುತ್ತವೆ. ತ್ರಿಫಲ ಪಿತ್ತದೋಷವನ್ನು ನಿವಾರಿಸುತ್ತದೆ. ಲಾಭ 5, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ತ್ರಿಫಲಾದ ಔಷಧೀಯ ಗುಣಗಳು ನಮ್ಮ ಆರ್ಟರೀಸ್ನಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುತ್ತವೆ. ಇದರಿಂದ ನಮ್ಮ ಹೃದಯ ಆರೋಗ್ಯದಿಂದಿರುತ್ತದೆ. ಲಾಭ 6, ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ. ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಮಾಡಿ ಟೈಪ್ 2 ಡಯಾಬಿಟಿಸ್ ಪೇಷಂಟ್ಸ್ಗಳಲ್ಲಿ ನರಗಳಿಗೆ ಹಾನಿ ಉಂಟಾಗುವುದು ತಡೆಯುತ್ತವೆ. ಲಾಭ 7, ತ್ರಿಫಲಾದಲ್ಲಿರುವ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹವನ್ನು ಫ್ರೀ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತವೆ. ಈ ಫ್ರೀ ರ್ಯಾಡಿಕಲ್ಗಳು ನಮಗೆ ಬೇಗ ವಯಸ್ಸು ಆಗುವಂತೆ ಮಾಡುತ್ತವೆ, ಏಜಿಂಗ್ ಪ್ರೊಸೆಸ್ ಸ್ಪೀಡ್ ಮಾಡುತ್ತವೆ. ಆದರೆ ತ್ರಿಫಲ ಸೇವನೆ ಈ ಕ್ರಿಯೆ ನಿಧಾನಗೊಳಿಸುತ್ತದೆ, ನಮ್ಮಲ್ಲಿ ಸ್ಫೂರ್ತಿ ತುಂಬುತ್ತದೆ, ಯಂಗ್ ಫೀಲ್ ಆಗುತ್ತದೆ. ಇದು ನೈಸರ್ಗಿಕವಾಗಿ ನಮ್ಮ ದೇಹವನ್ನು ಸ್ವಚ್ಛ ಮಾಡುತ್ತದೆ. ಲಾಭ 8, ವೇಟ್ ಲಾಸ್ ಮಾಡುತ್ತದೆ. BMR ಅಂದ್ರೆ ಬೇಸಲ್ ಮೆಟಾಬಾಲಿಕ್ ರೇಟ್ ಬೂಸ್ಟ್ ಮಾಡುತ್ತದೆ. BMR ಹೆಚ್ಚಾದ್ರೆ, ಚಯಾಪಚಯ ದರ ಹೆಚ್ಚಾದ್ರೆ ಕ್ಯಾಲರಿ ಬೇಗ ಸುಡುತ್ತದೆ. ಇದರಿಂದ ಕೊಬ್ಬಿನ ಶೇಖರಣೆ ಕಡಿಮೆ ಆಗುತ್ತದೆ, ತೂಕ ಕಡಿಮೆ ಆಗುತ್ತದೆ. ಲಾಭ 9, ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತದೆ, ಜಠರಾಗ್ನಿ ಹೆಚ್ಚಿಸುತ್ತದೆ. ಲಾಭ 10, ತ್ರಿಫಲ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ತ್ರಿಫಲ ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಶೋಧಿಸಿಕೊಂಡು ಐ ಕಪ್ನಲ್ಲಿ ಹಾಕಿ ಕಣ್ಣು ತೊಳೆದುಕೊಳ್ಬೇಕು. ಮತ್ತು ಈ ತ್ರಿಫಲ ಪುಡಿ ತುಪ್ಪದಲ್ಲಿ ಕಲೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದ್ರೆ ಸ್ಕ್ರೀನ್ ಟೈಮ್ನಿಂದ ಉಂಟಾಗ್ತಕ್ಕಂಥ ಟೈರ್ಡ್ನೆಸ್ ಏನಿದೆಯಲ್ಲ, ಆಯಾಸ, ಅದು ಕಡಿಮೆ ಆಗುತ್ತದೆ, ದೃಷ್ಟಿ ತೀಕ್ಷ್ಣಗೊಳ್ಳುತ್ತದೆ. ಲಾಭ 11, ಇದು ಹಲ್ಲಿನ ಆರೋಗ್ಯಕ್ಕೂ ಒಳ್ಳೆಯದು. ಈ ಪುಡಿ ಮಂಜಂಥರ ಕೂಡ ಬಳಸಬಹುದು. ಲಾಭ 12,
ಕೂದಲುದುರುವ ಸಮಸ್ಯೆ, ಬಿಳಿ ಕೂದಲು, ಡ್ಯಾಂಡ್ರಫ್ ಇದ್ದಾಗ ಕಬ್ಬಿಣದ ಕಡಾಯಿಯಲ್ಲಿ ತ್ರಿಫಲ ನೀರಿನ ಜೊತೆ ಕಲಸಿ ರಾತ್ರಿ ನೆನೆ ಇಡಬೇಕು. ಬೆಳಗ್ಗೆ ಹೇರ್ ಮಾಸ್ಕ್ ಆಗಿ ಬಳಸಿ ಅರ್ಧ ಗಂಟೆ ನಂತರ ತಲೆ ಸ್ನಾನ ಮಾಡಿದ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತವೆ. ಕೂದಲುದುರುವ ಸಮಸ್ಯೆ ವಾತದೋಷದಿಂದ ಆಗುತ್ತದೆ. ತ್ರಿಫಲ ವಾತದೋಷವನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಲಾಭ 13. ಆಂಟಿ ಕ್ಯಾನ್ಸರ್ ಗುಣ ಹೊಂದಿದೆ. ಅಧ್ಯಯನದ ಪ್ರಕಾರ ತ್ರಿಫಲ ಕೋಲಾನ್ ಕ್ಯಾನ್ಸರ್ ಸೆಲ್ಸ್ಗಳನ್ನು ನಾಶಪಡಿಸುವ ಗುಣ ಹೊಂದಿದೆ. ಅಮೆರಿಕದ ವಿಜ್ಞಾನಿಗಳು ನಡೆಸಿದ ಅಧ್ಯಯನದ ಪ್ರಕಾರ ತ್ರಿಫಲ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಲಾಭ 14. ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಆರ್ಥ್ರೈಟಿಸ್ ಏನಿದೆ ಅಲ್ಲ, ಇದು ಇನ್ಫ್ಲಮೇಷನ್ ಇಂದ, ಉರಿಯೂತದಿಂದ ಆಗುತ್ತದೆ. ತ್ರಿಫಲಾದ ಸೇವನೆ ಆರ್ಥ್ರೈಟಿಸ್ ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಲಾಭ 15. ತ್ರಿಫಲ ಚರ್ಮದ ವ್ಯಾಧಿಗಳನ್ನು ಸರಿಪಡಿಸುತ್ತದೆ. ಇಷ್ಟೆಲ್ಲಾ ಆರೋಗ್ಯ ಲಾಭ ಹೊಂದಿರುವ ತ್ರಿಫಲ ಹೇಗೆ ಸೇವಿಸಬೇಕು ಮತ್ತು 12 ವರ್ಷ ಸೇವಿಸಿದ್ರೆ ಏನಾಗುತ್ತೆ ಗೊತ್ತಾ? 30 ವರ್ಷ ದಾಟಿದವರು ಪ್ರತಿಯೊಬ್ಬರೂ ತ್ರಿಫಲ ತೆಗೆದುಕೊಳ್ಳೋದು ಒಳ್ಳೆಯದೇ. ಮಲಬದ್ಧತೆ ಇದ್ರೆ ರಾತ್ರಿ ಮಲಗುವ ಮುನ್ನ ತೆಗೆದುಕೊಳ್ಬೇಕು. ಆರೋಗ್ಯಕ್ಕೆ ಟಾನಿಕ್ ಆಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು. ಋತುಗಳಿಗನುಸಾರ ಬೇರೆ ಬೇರೆ ರೀತಿಯಲ್ಲಿ ತ್ರಿಫಲ ಸೇವಿಸಬೇಕು. ವಸಂತ ಋತುವಿನಲ್ಲಿ ಅಂದ್ರೆ ಚೈತ್ರ ವೈಶಾಖ ಮಾಸದಲ್ಲಿ ತ್ರಿಫಲ ಚೂರ್ಣ ಜೇನುತುಪ್ಪದಲ್ಲಿ ಕಲಸಿ ಸೇವಿಸಬೇಕು. ಇನ್ನು ಗ್ರೀಷ್ಮ ಋತುವಿನಲ್ಲಿ ತ್ರಿಫಲ ಚೂರ್ಣ ಅದರ 1/6 ಭಾಗದಷ್ಟು ಬೆಲ್ಲ ಸೇರಿಸಿ ತಿನ್ಬೇಕು. ಇನ್ನು ವರ್ಷಾ ಋತುವಿನಲ್ಲಿ ತ್ರಿಫಲ ಚೂರ್ಣ ಏನ್ ಮಾಡಬೇಕು, ಅದರ 1/6 ಭಾಗದಷ್ಟು ಸೈಂಧವ ಲವಣ ಸೇರಿಸಿ ತಿನ್ಬೇಕು. ಶರತ್ ಋತುವಿನಲ್ಲಿ ತ್ರಿಫಲ ಚೂರ್ಣ ಅದರ 1/6 ಭಾಗದಷ್ಟು ದೇಸಿ ಖಾಂಡ್ ಅಂದ್ರೆ ರಾ ಅನ್ರಿಫೈನ್ಡ್ ಶುಗರ್ ಅಂತ ಹೇಳ್ತೀವಿ, ಅದರ ಜೊತೆ ಕಲಸಿ ಸೇವಿಸಬೇಕು. ಇನ್ನು ಹೇಮಂತ ಋತುವಿನಲ್ಲಿ ಇದು 1/6 ಭಾಗದಷ್ಟು ಶುಂಠಿ ಜೊತೆ ಕಲಸಿ ಸೇವಿಸಬೇಕು. ಶಿಶಿರ ಋತುವಿನಲ್ಲಿ ತ್ರಿಫಲ ಚೂರ್ಣ 1/6 ಭಾಗದಷ್ಟು ಪಿಪ್ಪಲಿ ಚೂರ್ಣದ ಜೊತೆ ತಿನ್ಬೇಕು. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ಮಕ್ಕಳು ಇದನ್ನು ಸೇವಿಸಬಾರದು ಅಂತ ಹೇಳಲಾಗಿದೆ. ಯಾವುದಕ್ಕೂ ವೈದ್ಯರ ಸಲಹೆ ತೆಗೆದುಕೊಳ್ಬೇಕು. ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ 12 ವರ್ಷ ತಪ್ಪದೆ ಸೇವಿಸಿದ್ರೆ ಏನಾಗುತ್ತದೆ ಅಂದ್ರೆ, 1 ವರ್ಷ ಸೇವಿಸಿದ್ರೆ ಆಲಸ್ಯ ಹೋಗುತ್ತದೆ, 2 ವರ್ಷ ಸೇವಿಸಿದ್ರೆ ದೇಹದಲ್ಲಿನ ಎಲ್ಲಾ ರೋಗಗಳು ನಾಶ ಆಗುತ್ತವೆ, 3 ವರ್ಷ ಸೇವಿಸಿದ್ರೆ ಕಣ್ಣಿನ ಸಾಮರ್ಥ್ಯ, ನೇತ್ರ ಜ್ಯೋತಿ ಹೆಚ್ಚುತ್ತದೆ, 4 ವರ್ಷ ಸೇವಿಸಿದ್ರೆ ಸೌಂದರ್ಯ ಹೆಚ್ಚುತ್ತದೆ, ಮುಖದ ತೇಜಸ್ಸು ಹೆಚ್ಚುತ್ತದೆ, 5 ವರ್ಷ ಸೇವಿಸಿದ್ರೆ ಬುದ್ಧಿ ಹೆಚ್ಚುತ್ತದೆ, ಇಂಟೆಲಿಜೆನ್ಸ್ ಹೆಚ್ಚುತ್ತದೆ, 6 ವರ್ಷ ಸೇವಿಸಿದ್ರೆ ದೇಹದ ಬಲಿಷ್ಠತೆ ಹೆಚ್ಚುತ್ತದೆ, 7 ವರ್ಷ ಸೇವಿಸಿದ್ರೆ ಬಿಳಿ ಕೂದಲು ಕಪ್ಪಾಗುತ್ತವೆ, 8 ವರ್ಷ ಸೇವಿಸಿದ್ರೆ ವಯಸ್ಸಾದವರಲ್ಲಿ ಕೂಡ ತಾರುಣ್ಯತೆ ಹೆಚ್ಚುತ್ತದೆ, 9 ವರ್ಷ ಸೇವಿಸಿದ್ರೆ ಚತುರರಾಗ್ತೀವಿ, ಇನ್ನು 10 ವರ್ಷ ಸೇವಿಸಿದ್ರೆ ನಮ್ಮ ಕಂಠದಲ್ಲಿ ಸರಸ್ವತಿ ಮಾತೆ ವಿರಾಜಿಸುವಳು, ಅಜ್ಞಾನತೆ ನಿವಾರಣೆ ಆಗುತ್ತದೆ. 11 ಮತ್ತು 12 ವರ್ಷ ಸೇವಿಸಿದ್ರೆ ವಾಕ್ ಸಿದ್ಧಿ ಲಭಿಸುತ್ತದೆ. ಅಂದ್ರೆ ಆಡಿದ ಮಾತು ಸತ್ಯ ಆಗುತ್ತದೆ. ಅದಕ್ಕೆ ತ್ರಿಫಲ ಅತ್ಯಂತ ಶಕ್ತಿಶಾಲಿ ಔಷಧ ಅಂತ ಹೇಳಲಾಗಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.